ಅವ್ರ ಡಯಾಬಿಟಿಸ್ ಕಂಡೀಷನ್ ಅನ್ನೋದಕ್ಕಿಂತ ಡಯಾಬಿಟಿಕ್ ಗ್ಯಾಂಗ್ರೀನ್ ಕಂಡೀಷನ್ ಏನಿದೆಯಲ್ಲ, ಕೆಳಗಡೆ ಕಾಲಲ್ಲಿ ಮೂಳೆ ಬಿಟ್ಟು ಏನಿರಲಿಲ್ಲ. ದೇ ಡಿಂಟ್ ಹ್ಯಾವ್ ಎ ಪ್ಲೇಸ್ ಟು ಸ್ಟೇ. ಪಾರ್ಕಲ್ಲಿ ಮಲಗಿ ಆಲ್ಮೋಸ್ಟ್ ಒಂದೂವರೆ ತಿಂಗಳು ದೇ ಗಾಟ್ ಇಟ್ ಕ್ಯೂರ್ಡ್ ಆ್ಯಂಡ್ ದೇ ವೆಂಟ್. ಬೆರಳನ್ನು ತೆಗೆದಿರೋ ಕೇಸಸ್ ಇದೆ, ನೀವು ನಂಬಲ್ಲ. ಆ ಬೆರಳು ಬೆಳೆದು ಅದರ ಮೇಲೆ ಉಗುರು ಬೆಳೆದು, ತಂದೆ ತಾಯಿ ಒಂದು ಮಗು. ಸೊ ನಮ್ಮಲ್ಲಿರೋ ಪ್ರೀತಿಯೆಲ್ಲ ಮಗು ಮೇಲೆ ಹಾಕಿ ಆ ಮಗುನ ಎಷ್ಟು ದಪ್ಪ ಮಾಡ್ತೀವಿ ಅಂದರೆ 8-10 ವರ್ಷದಲ್ಲೇ ಆ ಮಗು ನಡಿಲಾರ್ದ ಪರಿಸ್ಥಿತಿಗೆ ಬಂದ್ಬಿಟ್ಟು ಮಕ್ಕಳನ್ನ ಮತ್ತು ಮನೇನ ಇದಲ್ದೇನೂ ಹೊರಗಡೆ ಕೆಲಸ ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ, ಇಲ್ಲಂತಲ್ಲ. ದೇರ್ ಕೆಪಾಸಿಟೀಸ್ ಆರ್ ವೆರಿ ಹ್ಯೂಜ್. ಬಟ್ ವಾಟ್ ಈಸ್ ದ ಇಂಪ್ಯಾಕ್ಟ್ ದಟ್ ದೇ ಆರ್ ಗೋಯಿಂಗ್ ಟು ಕ್ಯಾರಿ ಬ್ಯಾಕ್ ಅನ್ನೋದು ನಾವು ಯೋಚನೆ ಮಾಡಬೇಕು. ನಾಟ್ ಆಫ್ ಟುಡೇ. ಆರೋಗ್ಯ ಹಾಳಾಗುತ್ತೆ, ಮನೆ ಅಂಗಳ ಗುಡಿಸೋದು ತಪ್ಪೋಗುತ್ತೆ, ವೇರ್ ಇನ್ ಯು ಕ್ಯಾನ್ ಬೆಂಡ್ ಆ್ಯಂಡ್ ಡೂ ಆಲ್ ದ ವರ್ಕ್ಸ್ ತಪ್ಪೋಗುತ್ತೆ. ರಂಗೋಲಿ ಹಾಕಿದಾಗ ಏನೊಂದು ಪ್ಲೆಸೆಂಟ್ನೆಸ್ ಬರುತ್ತೆ, ಆ ಪ್ಲೆಸೆಂಟ್ನೆಸ್ ಅನುಭವ ಹೊಟ್ಟೆ ಹೋಗಿದೆ. ಡಯಾಬಿಟೀಸಲ್ಲಿ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂತ ಒಂದಷ್ಟಿದೆ. ಏನೋ ಮಾಡಿರ್ತಾರೆ, ಮಧ್ಯದಲ್ಲಿ ಮೆಡಿಸಿನ್ ತೊಗೊಂಡಿರಲ್ವೋ, ಅಥವಾ ಕರೆಕ್ಟಾಗಿ ಲೈಫ್ ಸ್ಟೈಲ್ನ ಒಂದಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡಿರಲ್ವೋ, ಫುಡ್ಡಲ್ಲಿ ಡಯಟ್ ಮಾಡಿರಲ್ವೋ, ಕಣ್ಣಿನ ತೊಂದರೆನೋ ಕಿಡ್ನಿ ತೊಂದರೆನೋ ಆಗೋಗಿರುತ್ತೆ. ಆ ಥರ ಕೇಸ್ ನಿಮ್ಮ ಹತ್ರ ಬಂದು ಅದನ್ನ ಸುಧಾರಿಸಿರುವಂತಹ ಎಕ್ಸ್ಪೀರಿಯನ್ಸ್ನ ಏನಾದರೂ ಶೇರ್ ಮಾಡ್ಕೊಳ್ಬೋದಾ? ಪರ್ಟಿಕ್ಯುಲರ್ ಕೇಸ್ ಸ್ಟಡಿ. ಈಗ ಮಧುಮೇಹದಲ್ಲಿ ನಾವು ಗ್ಯಾಂಗ್ರೀನ್ಸ್ ಅಂತೂ ವಿ ಹ್ಯಾವ್ ಟ್ರೀಟೆಡ್ ಇನ್ಯೂಮರಬಲ್. ಸಾಮಾನ್ಯ ಗ್ಯಾಂಗ್ರೀನ್ ಆಯಿತು ಅಂತಂದರೆ ಚಾಪ್. ಅದು ಏನಾಗುತ್ತೆ ಅಂದರೆ, ಬೇರೆ ಬೇರೆ ವೈದ್ಯ ಪದ್ಧತಿಗಳ ಒಂದು ಅಪ್ರೋಚಸ್ ಏನಿದೆ ಅವು ಬೇರೆ ಬೇರೆ ಇರ್ತವೆ. ಅವ್ರು ಏನು ಕಲ್ತಿರ್ತಾರೆ ಅವ್ರು ಅದನ್ನು ಮಾಡ್ತಿರ್ತಾರೆ. ಕರೆಕ್ಟು. ನಾವು ನಮ್ಮದ್ರಲ್ಲಿ ಏನು ಕಲಿತಿದ್ದೀವಿ. ಸೊ ಗ್ಯಾಂಗ್ರೀನ್ ಅನ್ನೋ ಒಂದು ಸ್ಥಿತಿಯಲ್ಲಿ ಎಷ್ಟು ಅದು ಇನ್ಫೆಕ್ಟಿವ್ ಆಗಿದೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾ ಅಂಥ ಟೈಮಲ್ಲಿ ಅಲೋಪತಿ ಟ್ರೀಟ್ಮೆಂಟಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಓನ್ಲಿ ಫಾರ್ ಟು ಬ್ರಿಂಗ್ ಡೌನ್ ದ ಕಂಡೀಷನ್ ಆಫ್ ಇನ್ಫೆಕ್ಷನ್. ಸಿವಿಯಾರಿಟಿಗೆ ಹೋಗೋದನ್ನ ತಡೆಯೋದಕ್ಕೆ. ಅಲ್ಲಿ ಏನು ಇನ್ಫೆಕ್ಷನ್ ಆಗಿದೆ ಅದನ್ನು ಲೋಕಲಿ ಕಮ್ಮಿ ಮಾಡಿ ಅದನ್ನು ಡೆಬ್ರಿಮೆಂಟ್ ಆಗಲಿ ಇನ್ನೊಂದಾಗಲಿ, ಸರ್ಜರಿ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ರಿಮೂವ್ ದ ಡೆಡ್ ಟಿಶ್ಯೂ. ಅಂಥ ಕಂಡೀಷನ್ಸ್ಗೆ ಈವನ್ ವಿ ಡೂ ಸಮ್ಟೈಮ್ಸ್ ಡೆಬ್ರಿಮೆಂಟ್ ಮಾಡ್ತೀವಿ, ಬಟ್ ನಾಟ್ ಆಲ್ವೇಸ್. ವೆನ್ ಎಕ್ಸ್ಟೆನ್ಸಿವ್ ವಿಲ್ ಜಸ್ಟ್ ರೆಫರ್ ಇಟ್ ಟು ದ ಹೈಯರ್ ಲೆವೆಲ್ಸ್ ಅಂಡ್ ದೇ ವಿಲ್ ಗೆಟ್ ಇಟ್ ಕ್ಲೀನ್ಡ್. ಅದಾದ ನಂತರ ಪ್ರಾಥಮಿಕವಾಗಿ ಗ್ಯಾಂಗ್ರೀನ್ಗೆ ಕಾರಣ ಏನು ಅಂದರೆ ಅಲ್ಲಿಗೆ ರಕ್ತದ ಒಂದು ಸಪ್ಲೈ ಆಗದೇ ಇರೋದು. ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ನಮ್ಮ ಆಯುರ್ವೇದದಲ್ಲಿ ಉದ್ವರ್ತನ ಅಂತ ಒಂದು ಟ್ರೀಟ್ಮೆಂಟ್ ಥೆರಪಿ ಇದೆ, ಅದನ್ನು ಮಾಡ್ತಾ ಹೋಗ್ತೀವಿ. ಅದು ಒಂದೇ ಅಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಮೆಡಿಸಿನಲ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ಟು ಇನ್ಕ್ರೀಸ್ ದ ಕೊಲಾಟ್ರಲ್ಸ್. ಅಂದರೆ ಒಂದೇನು ರಕ್ತ ಹೋಗುವಂತಹ ನಾಡಿ ಇರುತ್ತೆ, ಆ ರಕ್ತ ಧಮನಿ ಆಗಲಿ ಏನಾಗಲಿ ಅದರೊಳಗೆ ಪೂರ್ತಿ ರಕ್ತ ಹೋಗೋದು ಅದು ಹಾಳಾಗಿದ್ದರೆ ಆ ಕಡೆ ಈ ಕಡೆ ಸಣ್ಣ ಸಣ್ಣ ಧಮನಿಗಳಿರ್ತಾವಲ್ಲ, ಆರ್ಟ್ರೀಸ್ ಎಲ್ಲ ಇರ್ತವೆ, ಆಮೇಲೆ ವೇನ್ಸು ಇರ್ತವೆ. ಅದ್ರ ಮುಖಾಂತರ ನಮಗೆ ರಕ್ತ ಆ ಜಾಗಕ್ಕೆ ಹೋಗೋದಾಗಲಿ ಅಲ್ಲಿಂದ ವಾಪಸ್ ಕರ್ಕೊಂಬರೋದಕ್ಕಾಗಲಿ ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಉದ್ವರ್ತನ ಅನ್ನೋ ಟ್ರೀಟ್ಮೆಂಟ್ ಇರೋದು. ಅದೇನು ಮಸಾಜ್ ಬೇಸಿಕಲಿ? ಪೌಡರ್ ಮಸಾಜಸ್ ವೇರ್ ಯು ಇನ್ಕ್ರೀಸ್ ದ ಹೀಟ್. ಬೇಸಿಕ್ ಥಿಂಗ್ ಸಿಂಪಲ್ ಆಗಿ ಹೇಳೋದಾದ್ರೆ, ಹೀಟ್ ಇನ್ಕ್ರೀಸಸ್ ದ ಆಕ್ಟಿವಿಟಿ. ಕರೆಕ್ಟ್. ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಮಾಡರ್ನ್ ಸೈನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ದೇ ಇನ್ಕ್ರೀಸ್ ಜಸ್ಟ್ ಒನ್ ಫ್ಯೂ degrees of increase of heat will bring about manifold oscillations of the electrons, whereby the heat transfer takes place. Okay. ಸೊ ಇಂಥ ಒಂದು ಪರಿಸ್ಥಿತಿನ ನಾವು ಪೌಡರ್ಸ್ ಮುಖಾಂತರ ಮಾಡ್ತಾ ಹೋಗ್ತೀವಿ. ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಗಾಯದ ಕಂಡೀಷನ್ಸು ಸುಧಾರಣೆ ಆಗ್ತಾ ಹೋಗುತ್ತೆ. ಸೊ ದ ಪೇಷಂಟ್ ನೀಡ್ ನಾಟ್ ಬಿ ಆಂಪ್ಯೂಟೆಡ್ ಆ್ಯಸ್, ಅಂದರೆ ಮೊಣಕಾಲ್ ಮೇಲೆ ಮೊಣಕಾಲ್ ಕೆಳಗೆ ಅಂತೆಲ್ಲ ಇರುತ್ತಲ್ಲ, ಅಷ್ಟೆಲ್ಲ ನಾವು ರಿಟೈನ್ ಮಾಡಿಕೊಂಡು ಬರೀ ಬೆರಳು ತೆಗೆಯೋದಾದ್ರೆ ಬೆರಳು, ಇಲ್ಲ ಕಾಲಿನ ಕೆಳಗಡೆ, ಡಿಪೆಂಡಿಂಗ್ ಅಪಾನ್ ವಾಟ್ ಹ್ಯಾಸ್ ಆಲ್ರೆಡಿ ಹ್ಯಾಪೆಂಡ್. ಏನ್ ಡ್ಯಾಮೇಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರದ್ದು ಕೇಸಸ್ ಐ ಥಿಂಕ್ ದೇ ಆರ್ ಇನ್ಯೂಮರಬಲ್. ಅದೇನು ಹೇಳೋಂಥದ್ದೇನಿಲ್ಲ. ಸೊ ನನ್ನ ವೈದ್ಯ ವೃತ್ತಿಗಳಲ್ಲಿ ನಾನು ಅನ್ನೋದಕ್ಕಿಂತ ನನ್ನ ಪ್ರಯತ್ನದಲ್ಲಿ ಅನೇಕ ಮಧುಮೇಹ ದುಷ್ಟಗುಣಗಳನ್ನು ರೋಪಣ ಮಾಡೋಕ್ಕೆ ಸಹಾಯ ಆಗಿದೆ. ಅದರಲ್ಲಿ ಕೆಲವೆಲ್ಲ ಹೇಗಿದ್ದು ಅಂದರೆ, ನನ್ನ ಮನೆ ಇರೋದು JP ನಗರ. ನಾನು ವೈದ್ಯ ವೃತ್ತಿ ಮುಗಿಸ್ಕೊಂಡು, ಸರ್ಕಾರಿ ವೈದ್ಯ ವೃತ್ತಿ ಮುಗಿಸ್ಕೊಂಡು 5:30-6 ಗಂಟೆಗೆ ಬರ್ತಿದ್ದೆ. ತದನಂತರ ಪೇಷಂಟ್ಸ್ ನಮ್ಗೇನು ಹುಡ್ಕೊಂಡು ಬರ್ತಿದ್ವೋ ಅವನ್ನ ನೋಡ್ತಾ ಇದ್ದೆ. ಅಂಥದ್ರಲ್ಲಿ ಮಧುಮೇಹ ದೃಷ್ಟಗುಣದವರು ಒಂದು 2-3 ಜನ ಇವತ್ತಿಗೂ
ನನಗೆ ನೆನಪಿದೆ, ಅವಳಿಗೊಂದು 55ರಿಂದ 60 ವರ್ಷದ ಮುದುಕಿ, ಮಗ ಯಾವುದೋ ಹಳ್ಳಿಯವರು, ದೇ ಡಿಂಟ್ ಹ್ಯಾವ್ ಎ ಪ್ಲೇಸ್ ಟು ಸ್ಟೇ. ಪಾರ್ಕಲ್ಲಿ ಮಲಗಿ ಆಲ್ಮೋಸ್ಟ್ 1.5 ತಿಂಗಳು. ದೇ ಗಾಟ್ ಇಟ್ ಕ್ಯೂರ್ಡ್ ಅಂಡ್ ದೇ ವೆಂಟ್. ಅಯ್ಯೋ ಪಾಪ, ಅಷ್ಟು ಕಷ್ಟಪಟ್ರ ಅವರು. ಹಳ್ಳಿಯವ್ರ ಪರಿಸ್ಥಿತಿನೇ ಹಂಗಿದೆ. They don't have money for hospitalization. They don't have money to give for all other expenses and all that. ಅಂಥ ಪರಿಸ್ಥಿತಿಗಳು ಇದೆ. ಯಾವಾಗ ನಾವು ಅವರ ಒಂದು ಸ್ಥಿತಿಯನ್ನು ನೋಡಿ ಅವ್ರಿಗೆ ಸ್ಪಂದಿಸಿ ಅವರ ಟ್ರೀಟ್ಮೆಂಟ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು, ದುಡ್ಡಿಲ್ಲ ಅಂತ ನಿಲ್ಬಾರ್ದು. ಅಂಥ ಒಂದು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವ್ರನ್ನ ಗುಣ ಮಾಡಿ ಕಳಿಸಿರುವಂಥ ಅನೇಕ ಒಂದು. ಅವ್ರು ಬಂದಾಗ ಅವರ ಹೆಲ್ತ್ ಕಂಡೀಷನ್ ಅಥವಾ ಈ ಡಯಾಬಿಟಿಕ್ ಕಂಡೀಷನ್ ಏನಿತ್ತು, ಹೋಗುವಾಗ ಏನಾಯ್ತದ? ಅವ್ರ ಡಯಾಬಿಟಿಸ್ ಕಂಡೀಷನ್ ಅನ್ನೋದಕ್ಕಿಂತ ಡಯಾಬಿಟಿಕ್ ಗ್ಯಾಂಗ್ರೀನ್ ಕಂಡೀಷನ್ ಏನಿದೆಯಲ್ಲ, ಗ್ಯಾಂಗ್ರೀನ್. ಕೆಳಗಡೆ ಕಾಲಲ್ಲಿ ಮೂಳೆ ಬಿಟ್ಟು ಏನಿರ್ಲಿಲ್ಲ, ಅಷ್ಟು ಕೊಳ್ತೋಗಿತ್ತಾ? ಅಷ್ಟು ಕೊಳ್ತೋಗಿತ್ತು. ವಿಲ್ ಇಟ್ ರೀಗ್ರೋ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಈ ಮಾಂಸ ಏನು ಹೋಗಿದೆ ಮತ್ತೆ ಬೆಳೆಯತ್ತಾ? ಖಂಡಿತ ನಮ್ಮ ಉದ್ವರ್ತನದಿಂದ 2-3 ಕೇಸಲ್ಲಿ ಬೆರಳನ್ನ ತೆಗ್ದಿರೋ ಕೇಸಸ್ ಇದೆ. ನೀವು ನಂಬಲ್ಲ, ಆ ಬೆರಳು ಬೆಳೆದು ಅದ್ರ ಮೇಲೆ ಉಗುರು ಬೆಳೆದಿದೆ. ಅಯ್ಯೋ, ಬೆರಳು ಬೆಳೆದು ಉಗುರು ಬೆಳೆಯತ್ತಾ? ಖಂಡಿತ. ಯಾವ ಏಜ್ ಅಲ್ಲಿ? ಎಲ್ಲಾ ಏಜ್ಗೂ ಬೆಳೆಯುತ್ತೆ? ಐ ಥಿಂಕ್ ದಟ್ ಆ ಕೇಸ್ ನಾನು ಯಾವ್ದು ಮಾತಾಡ್ತಾ ಇದ್ದೀನಿ, ಇಟ್ ವಾಸ್ ಏಜ್ಡ್ ಅಬೌಟ್ 70ರಿಂದ 72ನೇ ವರ್ಷದವರು. ಏಜ್ ಓಲ್ಡ್ ಅದು. ಹೌದು. ಅಂಥ ಕೇಸಸಲ್ಲಿ ವಿ ವರ್ ವಂಡರ್ಸ್ಟ್ರಕ್. ಬಟ್ ದ ಟ್ರೀಟ್ಮೆಂಟ್ ವಾಚ್ ಎಷ್ಟು ಅಂದರೆ ದ ಡ್ಯೂರೇಷನ್ ವಾಸ್ ಅಬೌಟ್ 1 to 1.5 years. ಅಪ್ಪ ಅವರು ಮಕ್ಕಳು ಅಷ್ಟೇ ನಿಷ್ಠಾವಂತರಾಗಿ ಕರ್ಕೊಂಬಂದ್ರು. ಅಪ್ಪನ್ನ ಹೊತ್ಕೊಂಡು ಬರೋರು ಅವರು. ಹಿ ಕುಂಟ್ ವಾಕ್, ಹೀಗೆ ಕರ್ಕೊಂಬರೋರು. ನಾವು ಉದ್ವರ್ತನ ಅಷ್ಟೇ ಇದರಿಂದ ಮಾಡ್ತಿದ್ವಿ, ಡ್ರೆಸ್ಸಿಂಗ್ ಮಾಡ್ತಿದ್ವಿ, ಅದನ್ನೆಲ್ಲ ಏನಿದೆ. ಅದಾದ್ಮೇಲೆ ಬೆಳೆದಿರುವಂಥದ್ದು 1.5 years ಆದಮೇಲೆ ನನ್ನ ಮಗನೂ ಮಾಡರ್ನ್ ಸೈನ್ಸಲ್ಲಿ ಈಸ್ ಎ ಡರ್ಮಟಾಲಜಿಸ್ಟ್, ಅವನು ಸಹ ನೋಡಿದ್ದಾನೆ. ದಿಸ್ ಇಸ್ ಒಂಥರ ಮಿರಾಕ್ಯುಲಸ್ ಅನ್ಸುತ್ತಿದ್ದು. ಕಟ್ ಮಾಡಿರೋ ಬೆರಳು ಮತ್ತೆ ಬೆಳೆದು ಉಗುರು ಬೆಳೆಯುತ್ತೆ ಅಂದ್ರೆ ಆಶ್ಚರ್ಯನೇ ಇದು. ಅಲ್ಲ, ಈ ಪ್ರಯತ್ನ ಏನಿದೆ ಖಂಡಿತ ಆಯುರ್ವೇದ ವೈದ್ಯರುಗಳೆಲ್ಲರೂ ಮಾಡ್ತಾರೆ. ಏನಂದ್ರೆ ಇಟ್ ಈಸ್ ಓನ್ಲಿ ದ ಪೇಷನ್ಸ್. 1.5 ವರ್ಷ ಕರ್ಕೊಂಡ್ಬರ್ಬೇಕಂತ ಹೇಳಿದ್ರೆ ಅದ್ ನೀವು ಹೇಳೋದೇ ಬೇಡ. ನೀವೊಂದು ತಿಂಗಳು ಕರ್ಕೊಂಡ್ ಪಾಪ ಸುಧಾರಣೆ ಹೆಂಗಾಗತ್ತೆ ಮುಂದೆ ನೋಡಿ ಹೇಳದಂದ್ರೆ 1 ತಿಂಗಳಲ್ಲಿ ಅವ್ರ ಸುಧಾರಣೆ ಎಲ್ಲೂ ಕಾಣದೇ ಇದ್ದಿದ್ದು ಸುಧಾರಣೆ ಕಂಡಾಗ they definitely have to continue with that. ಅವರೇ ಬರ್ತಾರೆ, ನೀವು ಕರೆಯೋದೇ ಬೇಡ. ದೇ ವಿಲ್ ಕಮ್ ಅಂಡ್ ಅಪ್ರೋಚ್ ಯು, ಸರ್ ಇಷ್ಟು ಚೆನ್ನಾಗಿದೆ ಇನ್ನು ಮುಂದೆ ಮಾಡಿ ಅಂತ. ಸೊ ದಟ್ ಈಸ್ ಹೌ ಎವ್ರಿಥಿಂಗ್ ಗೋಸ್. ಸೊ ಯಂಗ್ಸ್ಟರ್ಸ್ ಇವಾಗಿನ ಕಾಲದಲ್ಲಿ, ಮುಂಚೆ ರೋಗ ಬರಕ್ ಒಂದು ಏಜ್ ಅಂತ ಇತ್ತು, ಒಂದಷ್ಟು ಪ್ಯಾರಾಮೀಟರ್ಸ್ ಇರ್ತಿದ್ವು. ಇವತ್ತು ಏನೂ ಇಲ್ಲ. ಯಾರಿಗೆ ಯಾವಾಗ ಯಾವ ರೋಗ ಬೇಕಾದ್ರೂ ಬರಬಹುದು, ಪ್ರಾಣವೂ ಹೋಗಬಹುದಾದಂತ ಅನ್ಫಾರ್ಚುನೇಟ್ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ವೆನ್ ಇಟ್ ಕಮ್ಸ್ ಟು ಡಯಾಬಿಟೀಸ್, ಯಂಗ್ಸ್ಟರ್ಸ್ ಅಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ? ಮೊದಲು ನಾನು ನಿಮ್ಗೆ ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ಭಾರತ ದೇಶ ಅನ್ನೋದೊಂದು ರೈತರ ಅಥವಾ ಅಗ್ರಿಕಲ್ಚರ್ ಇನ್ಕಮ್ ಓರಿಯೆಂಟೆಡ್ ಒಂದು ದೇಶ ಆಗಿತ್ತು. ಕರೆಕ್ಟು. ಈಗ ಏನಾಗಿದೆ ಅಂದರೆ ಹಳ್ಳಿ ಕಡೆಯೂ ಸಹ ವ್ಯವಸಾಯ ಮಾಡೋದು ಬಹಳಷ್ಟು ಕಮ್ಮಿ ಆಗ್ತಾ ಇದೆ. ಅಂದರೆ ಯಂಗ್ಸ್ಟರ್ಸ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್, ದ ಪರ್ಸೆಂಟೇಜ್ ಇಸ್ ಡ್ರಾಸ್ಟಿಕಲಿ ಕಮಿಂಗ್ ಡೌನ್. ಯಾಕಂದ್ರೆ ಎಲ್ಲರಿಗೂ ಏನಾಗಿದೆ, ಸುಲಭ ರೀತಿಯಲ್ಲಿ ದುಡ್ಡು ಬರೋದನ್ನ ನಾವು ನೋಡ್ತಾ ಇದ್ದೀವಿ. ಹೌದು. ಹಾಗಾಗಿ ಏನಾಗ್ತಾ ಇದೆ, ವಲಸೆ ಹೋಗೋದು ಶುರು ಆಗಿದೆ. ಹಳ್ಳಿಯಿಂದ ಸಿಟಿಗೆ ನಗರಗಳಿಗೆ, ನಗರದಲ್ಲಿರೋರು ಹೊರದೇಶಕ್ಕೆ ಹೋಗಕ್ಕೆ ಶುರು ಮಾಡಿದ್ದಾರೆ. ಸೊ ಅಲ್ಲಿ ಮೂಲತಃ ಕೆಲಸ ಮಾಡಿ ಅಥವಾ ಆಹಾರ ಪದ್ಧತಿಗಳ ಬೆಳವಣಿಗೆ ಆಗಲಿ, ವ್ಯವಸಾಯ ಮಾಡಾಗಲಿ, ಈ ಒಂದು ಮಾಡೋದ್ರಿಂದ ನಮ್ಮ ಶಾರೀರಿಕವಾಗಿ ಒಂದು ವ್ಯಾಯಾಮ ಅನ್ನೋದು ಇರ್ತಿತ್ತು. ಫಿಸಿಕಲ್ ಆಕ್ಟಿವಿಟಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಶಾರೀರಿಕವಾಗಿ ವ್ಯಾಯಾಮ ಇರ್ತಿತ್ತು. ಆದರೆ ಈಗ ಏನಾಗಿದೆ, ಯಂಗ್ಸ್ಟರ್ಸ್ ಆರ್ ಮಿಡ್ಲ್ ಏಜ್ಡ್ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ ಈಸ್ ಬಿಸಿಲಿ ಎಂಗೇಜ್ಡ್ ಇನ್ ಆಲ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ವರ್ಕ್ಸ್. ಸುಮ್ಮನೆ ಕೂತ್ಕೊಂಡು ಎ ಸಿ ರೂಮಲ್ಲಿ ಮಾಡೋದಾಗಿದೆ. ಏನಾಗಿದೆ, ವಿ ಆಲ್ ನೋ ದಟ್ ಡಯಾಬಿಟಿಸ್ ಇಸ್ ಅ ಮೆಟಬಾಲಿಕ್ ಡಿಸೀಸ್. ವಿ ಆರ್ ಪ್ರೋನ್ ಟು ಇಟ್ ನೌ ಮೋರ್ ದನ್ ವಾಟ್ ವಿ ವೇರ್. ಹಾಗಾಗಿ ಒಬೆಸಿಟಿ ಮೊದಲನೇ ಕಾರಣ, ಡಯಾಬಿಟಿಸ್ ಎರಡನೇ ಕಾರಣ. ಇನ್ನೊಂದು ಪ್ರಪೋರ್ಷನ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎರಡನೇದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗ್ತಾ ಇದ್ದೀವಿ, ತಂದೆ ತಾಯಿ ಒಂದು ಮಗು. ಸೊ ನಮ್ಮಲ್ಲಿರೋ ಪ್ರೀತಿ ಎಲ್ಲ ಮಗು ಮೇಲೆ ಹಾಕಿ ಆ ಮಗುನ ಎಷ್ಟು ದಪ್ಪ ಮಾಡ್ತೀವಿ ಅಂದ್ರೆ 8-10 ವರ್ಷದಲ್ಲೇ ಆ ಮಗು ನಡಿಲಾರದ ಪರಿಸ್ಥಿತಿಗೆ ಬಂದ್ಬಿಟ್ರು. ಸೊ ಆಲ್ ದೀಸ್ ಕಂಡೀಷನ್ಸ್ ಅಂಡ್ ದ ಪ್ರೆಸೆಂಟ್ ಸೋಷಿಯಲ್ ಕಂಡೀಷನ್ಸ್ ಇನ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಬೀನ್ ಎನ್ಗಲ್ಫ್ಡ್, ದೇ ಆರ್ really making us more diabetic prone than what we were 50 years or 60 years back. ವೆರಿ ಅನ್ಫಾರ್ಚುನೇಟ್. ಈಗ ಈ ಯಂಗ್ಸ್ಟರ್ಸ್ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ನೋಡ್ತೀವಿ,
ಒಂದು ಪ್ರೆಗ್ನೆನ್ಸಿ ಆಗೋಷ್ಟೊತ್ತಿಗೆ ಆ ಪ್ರೆಗ್ನೆನ್ಸಿಯಲ್ಲೇ ದೇ ಆರ್ ಆ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಒಂದು ಏನು ಹೇಳಿದ್ರಿ, ದೇ ಗೆಟ್ ಇನ್ ಟು ದ್ಯಾಟ್. ಒಂದು ಡೆಲಿವರಿ ಆಯಿತು ಅಂತ ಹೇಳಿದ್ರೆ ದೇ ಕಂಟಿನ್ಯೂ ಟು ಹ್ಯಾವ್ ಡಯಾಬಿಟೀಸ್, ಅದಾದ್ಮೇಲೆ ಅವ್ರಿಗೆ ರೆಗ್ಯುಲರ್ ಡಯಾಬಿಟೀಸ್ ಬಂದೇ ಬಿಟ್ಟಿರುತ್ತೆ. ಈ ಕಂಡೀಷನ್ ಹೆಣ್ಮಕ್ಳಲ್ಲಿ ಆಗೋದಕ್ಕೂ ಈ ಲೈಫ್ ಸ್ಟೈಲ್ ಇದೇ ಕಾರಣನ ಅಥವಾ ಏನಕ್ಕೆ ಆಗ್ತಿರ್ಬೋದು? ಜೆಸ್ಟೇಷನಲ್ ಡಯಾಬಿಟಿಸ್ಗೆ ಇಟ್ ಹ್ಯಾಸ್ ಗಾಟ್ ಇಟ್ಸ್, ಐ ಮೀನ್ ಇಟ್ ಡಸಂಟ್ ಈವನ್ ಹ್ಯಾವ್ ಎ ಡೆಫಿನೆಟ್ ಆಗಿ ಕನ್ಕ್ಲೂಸಿವ್ ರೀಸನ್ಸ್ ಇಲ್ಲ. ಬಟ್ gestational diabetes ಅಲ್ಲಿ we are not really found an increase in gestational diabetes. ಅವಾಗ ನಾನು ಹೇಳಿದ್ನಲ್ಲ, ಕಂಡು ಹಿಡಿದೇ ಇದ್ದಂತಹ ಕಾಲ ಅದು. ಅವಾಗೆಲ್ಲ ಡಯಾಗ್ನೋಸಿಸ್ ಅಷ್ಟಾಗಿ ಹಳ್ಳಿ ಕಡೆ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಹಾಗಲ್ಲ, ಹಳ್ಳಿಯಲ್ಲೆಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಹೌದು, ಆರೋಗ್ಯ ಸುಧಾರಣೆ ಆಗಿದೆ, ಎಲ್ಲರಿಗೂ ಡಯಾಬಿಟಿಸ್ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗಾಗಿ ನಂಬರ್ ಆಫ್ ಡಯಾಬಿಟಿಸ್ ಪೇಷಂಟ್ಸ್ ನ ಐಡೆಂಟಿಫೈ ಮಾಡಕ್ ಸಾಧ್ಯ ಇದೆ. ಈಗ ವ್ಯವಸ್ಥೆ ಮೊದಲು ಇರಲಿಲ್ಲ. ಓಕೆ, ಹಾಗಾಗಿ ಜೆಸ್ಟೇಷನಲ್ ಡಯಾಬಿಟೀಸ್ದು ಅಷ್ಟೇ, ಹಿಂದೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಡ್ರಾಸ್ಟಿಕಲಿ ಇಂಪ್ರೂವ್ಡ್. ಓಕೆ, ಅದಂತೂ ಆಗಿಲ್ಲ. ಓಕೆ, ಇವಾಗ ಸಿಂಪಲ್ ಆಗಿ ಸಣ್ಣ ಸಣ್ಣ ಟಿಪ್ಸ್ ಹೇಳ್ಬಿಡಿ ಡಾಕ್ಟರ್. ಮನೆಯಲ್ಲೇ ಅವರ ಒಂದು ಡಯಾಬಿಟೀಸ್ ಲೆವೆಲ್ಸ್ನ ಅಟ್ಲೀಸ್ಟ್ ರೆಗ್ಯುಲೇಟ್ ಮಾಡಿಕೊಳ್ಳುವಂತ ಸಣ್ಣ ಸಣ್ಣ ಟಿಪ್ಸ್ ಏನಾದರೂ ಚೋಟ ಟಿಪ್ಸ್ ಇದೆಯಾ? ಚೋಟ ಟಿಪ್ಸ್ ಕೊಡೋಕ್ಕೆ ನನಗೂ ಖುಷಿ ಆಗ್ತಿತ್ತು. ಆದರೆ ಈಗಿನ ಗೃಹಿಣಿಗೆ ಏನಾಗಿದೆ ಅಂದರೆ, ಗೃಹಿಣಿ ಮನೆ ಒಳಗಿರ್ತಾಳೋ ಮನೆ ಹೊರಗೆ ಹೋಗ್ತಾಳೋ, ದಟ್ ಈಸ್ ಒನ್ ಥಿಂಗ್. Under what stress conditions she works, even that also, because she has to manage the family as well as the domestic concerns. Correct. ಮಕ್ಕಳನ್ನ, ಆಹಾರ, ಮಕ್ಕಳನ್ನ ಮತ್ತೆ ಮನೆನ, ಇದಲ್ದೇನೂ ಹೊರಗಡೆ ಕೆಲಸ ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ, ಇಲ್ಲ ಅಂತಲ್ಲ. ದೇರ್ ಕೆಪಾಸಿಟೀಸ್ ಆರ್ ವೆರಿ ಹ್ಯೂಜ್. ಕರೆಕ್ಟ್. ಬಟ್ ವಾಟ್ ಈಸ್ ದ ಇಂಪ್ಯಾಕ್ಟ್ ದಟ್ ದೇ ಆರ್ ಗೋಯಿಂಗ್ ಟು ಕ್ಯಾರಿ ಬ್ಯಾಕ್ ಅನ್ನೋದು ನಾವು ಯೋಚನೆ ಮಾಡಬೇಕು, ನಾಟ್ ಆಫ್ ಟುಡೇ. ಸೊ ಆದಷ್ಟು ಮಾನಸಿಕ ಒತ್ತಡಗಳನ್ನು ಕಮ್ಮಿ ಮಾಡ್ಕೊಳ್ಳಿ, ಫಸ್ಟ್. ತದನಂತರ ಎಲ್ಲೆಲ್ಲಿ ನಿಮಗೆ ಸಾಧ್ಯವೋ, ಈಗ ಚಾಕು ತೊಗೊಂಡು ಈರುಳ್ಳಿ ಕಟ್ ಮಾಡ್ಬೋದು, ಟೊಮೆಟೊ ಕಟ್ ಮಾಡ್ಬೋದು, ಹೀರೆಕಾಯಿ ಕಟ್ ಮಾಡ್ಬೋದು, ಪೀಲರ್ಸ್ ತೊಗೊಂಡು ಮಾಡ್ಬೋದು. ವೈ ಡು ಯು ಪೀಪಲ್ ಯೂಸ್ ಎ ಕಿಚನ್ ಮಷೀನ್ ಫಾರ್ ಇಟ್? ಸುಮ್ಮನೆ ಹೇಳ್ಕೊಂಡು ಚಾಪರ್ ಬೇರೆ. ಆವಾಗ ನೀವು ತಿಂದಿದ್ದ ಕ್ಯಾಲೋರೀಸೇ, ಸಪೋಸ್ ಈಗ ನಾವೊಬ್ಬ ಗೃಹಿಣಿಗೆ 2400 ಕ್ಯಾಲರಿ ಒಂದು ದಿವಸಕ್ಕೆ ಬೇಕು ಅಂದ್ರೆ 6000 ಕ್ಯಾಲರಿದು ಒಂದು ಹೊತ್ತು ತಿಂತಾರೆ. ಸೊ ವೇರ್ ದ ಎಕ್ಸ್ಟ್ರಾ ಫುಡ್ ಹ್ಯಾಸ್ ಟು ಗೋ, ಇಟ್ ಗಿಟ್ಸ್ ಅಕ್ಯುಮುಲೇಟೆಡ್ ಇನ್ ದ ಆಲ್ ಲಿವರ್ ಎಲ್ಲ ಕಡೆ ಹೋಗಿ ಸೇರ್ಕೊಳ್ಳುತ್ತೆ. ಆ ಅಂಗಗಳನ್ನು ಕೆಲಸ ಮಾಡೋಕ್ಕೆ ಅವು ಅಡೆತಡೆ ತಂದ್ಬಿಡ್ತವೆ. ಸೊ ಏನಾಗುತ್ತೆ, ಫಿಸಿಕಲ್ ವರ್ಕ್ ಅನ್ನೋದನ್ನ ಎಷ್ಟು ಅಡ್ಯಾಪ್ಟ್ ಮಾಡ್ಕೊಳಕ್ಕಾಗುತ್ತೆ. ಫಸ್ಟು ಕೆಲಸದವರು, ಮನೇಲಿ ಕೆಲಸದವ್ರು ಬಂದ್ರು ಅಂದ್ರೆ ಅರ್ಧಕ್ಕರ್ಧ ನಮಗೆ ಸಂತೋಷ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಮನೆ ಅಂಗಳ ಗುಡಿಸೋದು ತಪ್ಪೋಗುತ್ತೆ. ವೆರಿನ್ ಯು ಕ್ಯಾನ್ ಬೆಂಡ್ ಅಂಡ್ ಡೂ ಆಲ್ ದ ವರ್ಕ್ಸ್ ತಪ್ಪೋಗುತ್ತೆ. ರಂಗೋಲಿ ಹಾಕಿದಾಗ ಏನೊಂದು ಪ್ಲೆಸೆಂಟ್ನೆಸ್ ಬರುತ್ತೆ, ಆ ಪ್ಲೆಸೆಂಟ್ನೆಸ್ ಅನುಭವ ಹೊಟ್ಟೆ ಹೋಗಿದೆ. ವೆರಿ ಟ್ರೂ. ಸೊ ಆಲ್ ದೀಸ್ ಕಂಡೀಷನ್ಸ್ ದೇ ಆರ್ ಕಾಂಪೌಂಡಿಂಗ್. ಅಂದ್ರೆ ಬೇಸಿಕಲಿ ನಮ್ಮ ಮನೆಯ ಒಂದು ಆವರಣದಲ್ಲಿ ಮಾಡುವ ಕೆಲಸಗಳ ಪದ್ಧತಿನೇ ನಮಗೆ ಎಷ್ಟೋ ಆರೋಗ್ಯ ಕೊಟ್ಬಿಟ್ಟಿತ್ತಲ್ವಾ? ನಿಜ. ಆ ಸಮಾಧಾನ, ಆ ಸುಖ, ಅದರಿಂದನೇ ಎಷ್ಟೋ ಸತಿ ಈ ಕಾಯಿಲೆಗಳು ಬರೋದನ್ನು ತಡೆದು ಹೋಗಿರುತ್ತೆ. ಆದ್ರೆ ತಡೆಯೋದೊಂದೇ ಅಲ್ಲ, ಮುಂದೆ ನುಗ್ತಾ ಇರುತ್ತೆ ನೀವು ಮಾಡೋ ಕೆಲಸಗಳಿಂದ. ಈಗ ನಾನೇ ಒಂದು ಪ್ರಶ್ನೆ ಹಾಕೋತೀನಿ, ನಾನೇ ಆಗಲಿ 5-6 ಸುತ್ತು ಕುಕ್ಕನಳ್ಳಿ ಕೆರೆ ಯಾಕೆ ಸುತ್ತಬೇಕು? ನನ್ನ ಅಂಗಳನ್ನ ಕ್ಲೀನ್ ಮಾಡೋದ್ರಲ್ಲಿ ತಪ್ಪೇನಿದೆ? ಬೇಡ, ಪಕ್ಕದ ಮನೆಯವ್ರದ್ದು ಅಂಗಳ ಕ್ಲೀನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ತಾನೆ. ಶಾರೀರಿಕವಾಗಿ ನನ್ನ ಶರೀರ ತಾನೇ ಸದೃಢವಾಗಿರೋದು. ಸೊ ವೈ ಶುಡ್ ಐ ಗೋ ಅಂಡ್ ಟೇಕ್ ಎ ವಾಕ್ ಸಮ್ವೇರ್ ಎಲ್ಸ್? ಅಲ್ಲೂ ಪಾಪ್ಯುಲೇಷನ್ ಜಾಸ್ತಿ ಆಗೋಗಿದೆ ಇವಾಗ. ದಟ್ ಈಸ್ ಮೈ ವ್ಯೂ, ಬಟ್ ಬೇರೆ ಇರುತ್ತೆ. ಸೊ ವಾಟ್ ಐ ಫೀಲ್ ಇಸ್, ಫಿಸಿಕಲಿ ಯು ಗೆಟ್ ಇನ್ವಾಲ್ವ್ಡ್ ಇನ್ ವರ್ಕ್, ಅವಾಗ ಅರ್ಧ ಮೆಟಬಾಲಿಸಮ್ ಸರಿ ಹೋಗುತ್ತೆ. ಮಾನಸಿಕವಾಗಿ ಶಾಂತಿಯನ್ನು ಕಾಪಾಡ್ಕೊಳ್ಳಿ. that will take you to the ultimate experiences. ವಂಡರ್ಫುಲ್ ಡಾಕ್ಟರ್. ಡಯಾಬಿಟೀಸ್ ಬಗ್ಗೆ ಸಾಕಷ್ಟು ನಿಮ್ಮ ಇರುವ ಸಮಯದಲ್ಲಿ ನಮಗೆ ಸಾಕಷ್ಟು ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸಾಮಾನ್ಯವಾಗಿ ಬರುವಂತಹ ಡೌಟ್ಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಆಯುರ್ವೇದದ ಅಪ್ರೋಚ್ ಟುವರ್ಡ್ಸ್ ಡಯಾಬಿಟೀಸ್ ಹೇಗೆ ಗುಣಮುಖ ಮಾಡಬಹುದು, ಅದರಲ್ಲಿ ಸಾಧ್ಯತೆಗಳೇನಿದೆ, ಅಸಾಧ್ಯತೆಗಳೇನಿದೆ ಎಲ್ಲಾನ ತಿಳಿಸ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಹೆಲ್ತ್ ಆಸ್ಪೆಕ್ಟ್ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಕಾಣ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.